ಹಾಯ್ ಎಲ್ಲ ವಿದ್ಯಾರ್ಥಿಗಳೇ. ಸೊ ಎಲ್ಲ ಒಂದು ನೀಟ್ ಸ್ಟೂಡೆಂಟ್ಗೆ ಮತ್ತೊಂದು ವೀಡಿಯೋಗೆ ಸ್ವಾಗತ. ಓಕೆ, ನಿನ್ನೆ ನಿಮಗೆ ಸಾಯಂಕಾಲ ಹೊತ್ತಾದ್ಮೇಲೆ ಅಂದರೆ ರಾತ್ರಿ ಟೈಮ್ ನಿಮಗೆ ರಿಸಲ್ಟ್ ಅನ್ನೋದು ಪಬ್ಲಿಷ್ ಮಾಡಿದರು ಎಲ್ಲರಿಗೂ ಮೆಡಿಕಲ್, ಡೆಂಟಲ್ ಮತ್ತು ಐ ಸ್ಟೂಡೆಂಟ್ಗೆ. ನಿಮಗೆ ಲಿಂಕ್ ಅಂತ ಕೇಳ್ತಾ ಇದ್ದಾರೆ ಕೆಲವೊಂದಿಷ್ಟು. ನೋಡಿ, ನೀಟ್ಗೆ ಸಂಬಂಧಪಟ್ಟಾಗಿ ಈ ವರ್ಷ ಯಾವುದೇ ರೀತಿ ಲಿಂಕ್ ಕೊಟ್ಟಿಲ್ಲ. ಅದ್ರ ಬದಲಾಗಿ ಏನು ಮಾಡ್ತಾರೆ ಅಂತಂದ್ರೆ ಒಂದು PDF ಕೊಡ್ತಿದ್ರು. ಅದನ್ನು ನೋಡಿಬಿಟ್ಟು ಜಸ್ಟ್ ಅನಾಲಿಸಿಸ್ ಮಾಡ್ಬೇಕು ನೀವು ಅಷ್ಟೇ. ಓಕೆ, ಅಂದ್ರೆ ಎಲ್ಲನೂ ಕೂಡ KCET ಸಾಮಾನ್ಯವಾಗಿ ನಿಮ್ಮ CET ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಹಾಕಿದ ತಕ್ಷಣ ಸಬ್ಮಿಟ್ ಕೊಟ್ಟರೆ ಒಂದು ರಿಸಲ್ಟ್ ಯಾವ ಕಾಲೇಜಲ್ಲಿ ಅಡ್ಮಿಟ್ ಆಗಿದ್ದು ಶೋ ಆಗ್ತಾಯಿತ್ತು. ಬಟ್ ಇಲ್ಲಿ ಏನು ಮಾಡ್ತಾರೆ ಅಂತಂದ್ರೆ ಜಸ್ಟ್ ಹೋಗ್ಬೇಕಪ್ಪ ಅಂದರೆ ನೀವು ಲೈಕ್ ಆಪ್ಷನ್ ಎಂಟ್ರಿ ಮಾಡಿರ್ತೀರ. ನೀವು ಫಸ್ಟ್ ಏನು ಮಾಡಿರಿ, ಮೆಡಿಕಲ್ಗೆ ಹೋಗ್ರಿ. ಮೆಡಿಕಲ್ PDF ಓಪನ್ ಮಾಡ್ಕೊಂಡು ಇದು ಸರ್ಚ್ ಮಾಡ್ಕೊರಿ. ಓಕೆ, ನಿಮ್ಗೆ ಹೆಂಗೆ ಸರ್ಚ್ ಬಾಕ್ಸ್ ಬಂದಿರ್ತದೆ, ಸರ್ಚ್ ಬಾಕ್ಸ್ ಕ್ಲಿಕ್ ಮಾಡ್ಕೊರಿ. ಏನು ಸರ್ಚ್ ಮಾಡ್ಕೊತೀರಿ, ನಿಮ್ಮ ರ್ಯಾಂಕ್ ಸರ್ಚ್ ಮಾಡ್ಕೊರಿ. ರ್ಯಾಂಕ್ ಆಟೋಮೆಟಿಕ್ಲಿ ಇತ್ತಂದರೆ ಅದು ಶೋ ಆಗುತ್ತೆ, ಇಲ್ಲ ಅಂತಂದ್ರೆ ಸಿಕ್ಕಿರಲ್ಲ ಅಂತ ಅರ್ಥ. ಓಕೆ, ನೆಕ್ಸ್ಟ್ ಡೆಂಟಲ್ ಹೋಗಿ ಸೇಮ್ ಹಂಗೆ ಮಾಡಿರಿ, ಅದು ಕೂಡ ರ್ಯಾಂಕ್ ಅಪ್ಲೈ ಮಾಡಿರಿ, ಅದು ಕೂಡ ಸಿಕ್ಕರೆ. ಓಕೆ, ನೆಕ್ಸ್ಟ್ ಆಯುಷ್ ಕೂಡ ಹೋಗ್ಬಿಟ್ಟು ನೋಡ್ಕೊರಿ. ಜಸ್ಟ್ ಅಂದರೆ ಸಿಂಪಲ್ ಹೋಗಿ ಅನಾಲಿಸಿಸ್ ಮಾಡೋದು ಅಷ್ಟೇ. ಏನಿಲ್ಲ, ರಿಸಲ್ಟ್ ಗೊತ್ತಾಗುತ್ತೆ ಯಾವ ಕಾಲೇಜ್ ಸಿಕ್ಕಿದೆ ಏನು ಅಂತ. ಓಕೆ, ಈಗ ಯಾವುದಾದ್ರೂ ಒಂದು ಕಾಲೇಜ್ ಸಿಕ್ಕಿರ್ತದೆ. ಈಗ ನೋಡಿ, ಒಂದು ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ. ಭಾಳ ಜನ ಏನು ಕೂಡ ಚೇಂಜಸ್ ಆಗಿಲ್ಲ ರಿಸಲ್ಟಲ್ಲಿ. ಓಕೆ, ಸೇಮ್ ಅದೇ ಬಂದಿರ್ತದೆ. ಆಲ್ಮೋಸ್ಟ್ ಚೇಂಜ್ ಭಾಳಷ್ಟು ಆಗಿರಲ್ಲ. 1% ಕೆಲವೊಂದಿಷ್ಟು ಹುಡುಗರು ಚೇಂಜ್ ಆಗಿರ್ತದೆ ಅಷ್ಟೇ. ಓಕೆ, ಯಾಕೆ ಚೇಂಜ್ ಆಗಿರ್ತದೆ ಗೊತ್ತಿರುವಾಗೆ ಒಂದು ಫಾರ್ಕಿ ಕಾಲೇಜ್ ಆ್ಯಡ್ ಆಗಿದೆ. ಸೊ ರಿಮೈನಿಂಗ್ ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ ಹೊರತು ಕಾಲೇಜಸ್ ಏನು ಕೂಡ ಇನ್ಕ್ರೀಸ್ ಆಗಿದ್ದಿಲ್ಲ ಯಾರಿಗೆ ಮೆಡಿಕಲಲ್ಲಿ. ಸೊ ಡೆಂಟಲ್ ಕೂಡ 2 ಆಗಿದ್ದು ಕೂಡ. ಸೊ ಅಷ್ಟೊಂದು ನಿಮಗೆ ಏನೂ ಕೂಡ ಜಾಸ್ತಿ ಚೇಂಜಸ್ ಆಗಿರಲ್ಲ. ಓಕೆ, ಸೊ ಇವಾಗ ಫೈನಲ್ ರಿಸಲ್ಟ್ಗೆ ಏನಾದರೂ ಚೇಂಜಸ್ ಆಗುತ್ತದ ಕೆಲವೊಂದಿಷ್ಟು ಹುಡುಗರು ಕೇಳೋದು ನನಗೀಗ. ಹುಡುಗರು ಕ್ವಿಟ್ ಎಷ್ಟು ಜನ ಹಾಕ್ತಾರೆ ಅನ್ನೋದ ಮೇಲೆ ಡಿಸೈಡ್ ಆಗ್ತದೆ. ನೋಡಿ, 99.9 ಸೇಮ್ ರಿಸಲ್ಟ್ ಬರ್ತದೆ. ಅಷ್ಟೊಂದು ನೀವು ಹೋಪ್ ಇಟ್ಕೊಳ್ಳೋಕೆ ಹೋಗ್ಬೇಡ್ರಿ ಚೇಂಜ್ ಆಗುತ್ತೆ ಅಂತಂದು. ಯಾಕೆ ಹೇಳ್ತಿದ್ದೀನಿ ಅಂತಂದರೆ MCC ಕ್ವಿಟ್ ಆಗೋರು ಅತಿ ಕಡಿಮೆ ಹುಡುಗರಿಗೆ. ಓಕೆ, ಸೊ ಹಾಗಲ್ಲ ಅಂತ ಹೇಳ್ತಿಲ್ಲ, ಹುಡುಗರು ಕ್ವಿಟ್ ಆಗಬೇಕು. ಇನ್ ಕೇಸ್ ಆದ್ರೆ ಏನು ಮಾಡ್ಬೇಕು ಬರ್ತಾರೆ, ಆದ್ರೆ ನಿಮ್ಮ ಪ್ರಿಡಿಕ್ಷನ್ ತಪ್ಪಾಗುತ್ತೆ. ಹೌದು, ಏನಂತಂದರೆ ಈ 100 ಸ್ಟೂಡೆಂಟ್ ಏನಾದರೂ ಇನ್ ಕೇಸ್ ಸ್ಕಿಪ್ ಆಯ್ತಂದರೆ ಹೊಸ 100 ಸ್ಟೂಡೆಂಟು ಕೂಡ ಬರ್ತಾರೆ. ಓಕೆ, MCCಗೆ ನಾನು ಎಷ್ಟೇ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಎಲ್ಲರೂ ಕೂಡ ಯಾರಿಗಾದ್ರೂ ಸೀಟ್ ಸಿಕ್ಕಿತ್ತಂದರೆ ಹೋಗಿ. ಯಾಕಂದರೆ ಇಲ್ಲಿ ನಿಮ್ಮ ಬ್ರದರ್ಸ್ಗೆ ಯಾರೋ ಮತ್ತು ಸಿಸ್ಟರ್ಸ್ಗೆ ಯಾರಾದರೂ ಸೀಟ್ ಸಿಗುತ್ತೆ ನಮ್ಮ ಕರ್ನಾಟಕದ ಸ್ಟೂಡೆಂಟ್ಗೆ. ಓಕೆ, ಸೊ ಹಂಗಾಗಿ MCCಯಲ್ಲಿ ಯಾರಾದರೂ ಸೀಟ್ ಸಿಕ್ಕರೆ ನಿಮಗೆಲ್ಲರೂ ಕೂಡ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿರಿ. ಅಂದರೆ ಕ್ವಿಟ್ ಆಪ್ಷನ್ ಕೊಟ್ಟು ಹೋಗಿ ನಮ್ಮ ಕಡೆಯಿಂದ. ಮತ್ತು ನೀವು ಹೋಗಲೇಬೇಕಂತ ಏನಿಲ್ಲ, ಆ ಥರ ಏನು ಕೂಡ ಮಾನಿಟ್ರ್ ಏನು ಮಾಡಿಲ್ಲ. ಇನ್ ಕೇಸ್ ನಿಮ್ಗೆ ಹೋಗ್ಬೇಕು ಅನಿಸಿದ್ರೆ ಹೋಗ್ರಿ ಅಂತ ಹೇಳೋದು. ಸೊ ಹೋಯ್ತಂದ್ರೆ ಬೇರೆಯವ್ರಿಗೆ ಹೆಲ್ಪ್ ಆಗುತ್ತಂತ ಅಷ್ಟೇ. ಸೊ ಬೇರೆಯವರು ಕೂಡ ಸೀಟ್ ಸಿಗದೆ ಇದ್ದವ್ರಿಗೆ ಸೀಟ್ ಸಿಗುತ್ತೆ. ಈಗ ಸಿಕ್ಕೋರು ಕೂಡ ಸ್ವಲ್ಪ ಒಳ್ಳೆ ಆಪರ್ಚುನಿಟಿ ಇರ್ತಕ್ಕಂಥ ಅಪ್ಗ್ರೇಡಿಂಗ್ ಕೂಡ ಹೋಗ್ತಾರೆ. ಸೊ ಭಾಳ ಏನೂ ಆಗೋದಿಲ್ಲ. ಮ್ಯಾಕ್ಸಿಮಮ್ ಹೇಳ್ತಾ ಇದ್ದೀನಿ, 100 ಸ್ಟೂಡೆಂಟ್ ಹೋಗೋದು ಕೂಡ ಡೌಟೇ ಇದೆ. ಓಕೆ, ಸೊ ಹಂಗಾಗಿ ಸೀಟ್ಗಳು ಭಾಳ ಏನು ಕೂಡ ಅಷ್ಟೊಂದು ಆಗೋದಿಲ್ಲ. ಓಕೆ, 100 ಸ್ಟೂಡೆಂಟ್ ನಾನು ಸುಮ್ಮನೆ ಹೇಳಿದೆ, ಅಷ್ಟು ಹೋಗೋದಿಲ್ಲ. ಸೊ ಹಂಗಾಗಿ ಭಾಳ ಅಷ್ಟೊಂದು ಏನು ಆಗೋದಿಲ್ಲ. ಓಕೆ, ಸ್ವಲ್ಪ ಹೆಚ್ಚು ಕಮ್ಮಿ ಸ್ವಲ್ಪ ಆಗುತ್ತೆ ಹೊರತು ಹೀಗೆ ಬಂದಿರತಕ್ಕಂಥ ರಿಸಲ್ಟ್ ಫೈನಲ್ ಬರ್ತದೆ. ಏನೋ 0.01 or 0.02% ಚೇಂಜಸ್ ಆಗ್ಬೋದು ಫೈನಲ್ ರಿಸಲ್ಟಲ್ಲಿ ಕೆಲವೊಂದು ಸ್ಟೂಡೆಂಟ್. ಅದು ಅಲ್ಲಲ್ಲೆಲ್ಲ ಆಗಿಬಿಟ್ಟಿರ್ತದೆ, ಅದು ಗೊತ್ತೇ ಆಗಿರಲ್ಲ ಕೆಲವೊಂದು ಹುಡುಗರಿಗೆ. ಓಕೆ, ಸೊ ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಈಗ ಸ್ವಲ್ಪ ಚೇಂಜಸ್ ಆಗಿ ಬಂದಿರೋ ಕಾರಣ ಗೊತ್ತಿರೋಗೆ ಫಾರಿನ್ ಕಾಲೇಜ್ ಆ್ಯಡ್ ಆಗಿರೋದು ಒಂದು ಮೆಡಿಕಲ್ಗೆ. ಸೊ ಮತ್ತು ಈಗ ಸೀಟ್ಸ್ಗಳು ಸ್ವಲ್ಪ ಇನ್ಕ್ರೀಸ್ ಆಗಿದ್ದು ಬಿಟ್ಟರೆ ಅದು ಕಾಲೇಜಲ್ಲಿ ಸೀಟ್ ಇನ್ಕ್ರೀಸ್ ಆಗಿದ್ದು ಹೊರತು ಕಾಲೇಜಸ್ ಜಾಸ್ತಿ ಇನ್ಕ್ರೀಸ್ ಆಗಿಲ್ಲ. ಸೊ ಹಂಗಾಗಿ ಹೇಳೋದು. ಸರಿ, ಈಗ ಫೈನಲ್ ರಿಸಲ್ಟ್ಗಿಂತ ಮುಂಚೆಗೆ ಈಗ ನೋಡಿ ಒಂದು ಮೆನ್ಷನ್ ಮಾಡಿದ್ದಾರೆ KEದವ್ರು ನಿಮ್ಗಳಿಗೆ ಗೊತ್ತಿರುವಾಗೆ. ಈಗ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಯಾವುದಾದ್ರೂ ಓಕೆ ನಿಮ್ಗೆ ಏನು ಮಾಡಿದಾರಪ್ಪ ಅಂದರೆ ಬಿಫೋರ್ 5. ಓಕೆ, ಇವತ್ತು ಸಾಯಂಕಾಲ ಬಿಫೋರ್ 5 ಒಳಗಡೆ ಏನು ಮಾಡ್ಬೇಕಂತಂದರೆ ನಿಮ್ಮ ಏನೋ ಒಂದು ಅಬ್ಜೆಕ್ಷನ್ ಇದ್ದರೂ ಕೂಡ. ಓಕೆ, 5:30 ಅಂತ ಕೊಟ್ಟವ್ರೆ. ನಿಮ್ಮ ಏನೋ ಒಂದು ಅಬ್ಜೆಕ್ಷನ್ ಇದ್ದರೂ ಕೂಡ KEದವ್ರಿಗೆ ಮೇಲ್ ಮಾಡ್ಬೋದು. ಬಿಫೋರ್ 5:30 ಅಂತ ಕೊಟ್ಟವ್ರಲ್ಲಿ ಮೇಲ್ ಮಾಡಿ. ಅಂದರೆ ಏನಾದರೂ ಅಬ್ಜೆಕ್ಷನ್ ಇದ್ರೂ ಕೂಡ ಕಡೆಯಿಂದ ಕೂಡ ತಪ್ಪಾಗಿದ್ದರೆ ನಿಮಗೆ ಸಾಲ್ವ್ ಮಾಡಿ ಕಳಿಸ್ತಾರೆ. ಅದಾದ ತಕ್ಷಣ ನೋಡಿ ಅಷ್ಟೇ ಕೊಟ್ಟವ್ರವರು. ಏನಾದರೂ ಅಬ್ಜೆಕ್ಷನ್ ಇದ್ದರೆ ಕಳಿಸಿ ಅಂತ ಹೇಳಿದ್ರೆ ಫೈನಲ್ ರಿಸಲ್ಟ್ ಯಾವಾಗ ಅನೌನ್ಸ್ಮೆಂಟ್ ಮಾಡುತ್ತೆ ಅಂತ ಹೇಳಿಲ್ಲ. ಓಕೆ, ಯಾಕೆ ಅವ್ರಿಗೆ ಗೊತ್ತದೆ ಎಲ್ಲನೂ ಕೂಡ ಬಂದ ತಕ್ಷಣ ನಿಮಗೆ ಕ್ವಿಟ್ ಆಪ್ಷನ್ ಅಂತ ಕೊಟ್ಟು ಬೇರೆಯವ್ರಿಗೆ ಕಳಿಸ್ಬೇಕು, ಆ ಕಡೆ ಕಳಿಸ್ಬೇಕು. ಸೊ ಹಂಗಾಗಿ ಆ ಕಡೆ ಕಳಿಸಿ ಆದಮೇಲೆ ನಮ್ಮ ಒಂದು ಇಲ್ಲಿ ಯಾರಿಗೆ ಕರ್ನಾಟಕ ಸ್ಟೂಡೆಂಟ್ಗೆ ಫೈನಲ್ ರಿಸಲ್ಟ್ ಬಿಟ್ಟು ಮತ್ತು ಇಲ್ಲೂ ಕೂಡ KEದಲ್ಲೂ ಕೂಡ ಅಡ್ಮಿಷನ್ ಆಗ್ಬೋದು. ಓಕೆ, ಸರಿ, ಇದೆಲ್ಲ ಪ್ರೊಸೆಸ್ ನೆಕ್ಸ್ಟ್ ಇದೆ. ಸೊ ನೋಡೋಣ, ಇವತ್ತಿನ ಕೂಡ ಏನು ಬಿಟ್ಟಲ್ಲ. ಓಕೆ, ಜಸ್ಟ್ ಇದೆ ಲಿಸ್ಟಲ್ಲಿ 3 ಇದಾವೆ, ಲಿಸ್ಟ್ ನೋಡ್ಕೊಂಡು ಕೂರ್ಬೇಕು ಅಷ್ಟಾಗತ್ತೆ. ಏನಾದರೂ ಅಬ್ಜೆಕ್ಷನ್ ಇದ್ದರೆ ಮಾಡ್ರಪ್ಪ KEದವ್ರಿಗೆ. ನೆಕ್ಸ್ಟ್ ರೌಂಡ್ ಕೂಡ ನಡೀತೈತೆ. ಪರಿವಾಡ್ಕೊಂಡು ಇನ್ನೊಂದು ರೌಂಡ್ ಕೂಡ ನೀಟಲ್ಲಿ ನಡೀತದೆ. ಓಕೆ, ಸರಿ ಕಣ್ರು, ಏನಾದರೂ ಡೌಟ್ಸ್ ಇರ್ತಾರೆ ಅಷ್ಟೇ ಹೇಳಕ್ಕಂತ ಬಂದಿದ್ದೆ, ಮತ್ತೇನಿಲ್ಲ. ಇಷ್ಟೇ, ಏನಿಲ್ಲ. ಹೋಪ್ ಯಾರಿಗೆಲ್ಲ ಸೀಟ್ ಸಿಕ್ಕಿದೆ ಕಂಗ್ರ್ಯಾಚುಲೇಷನ್. ನಿಮ್ಗೆ ಯಾವ ಸೀಟ್ ಸಿಕ್ಕಿದೆ ಹೋಗ್ಬಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಯಾವ ಕಾಲೇಜ್ ಸಿಕ್ಕಿದೆ ಬೇಕಾದ್ರೆ ಅದ್ರ ಬಗ್ಗೆನೂ ಕೂಡ ಹೇಳೋಣಂತೆ. ಬಾಯ್.